ಎಲ್ಲರಿಗೂ ನಮಸ್ಕಾರ. ಥೆರಪಿ ಅಂದಿದ್ದ ತಕ್ಷಣ ನಮ್ಮ ತಲೆಗೆ ಏನ್ ಬರುತ್ತೆ ಅಂದ್ರೆ ಒಂದು ಕ್ಲಿನಿಕ್ ಇಲ್ಲ ಒಂದು ಆಸ್ಪತ್ರೆ, ಅಲ್ಲಿ ಒಂದು ರೂಮ್ ನಲ್ಲಿ ಥೆರಪಿಸ್ಟ್, ಮಗು, ತಾಯಿ ಒಂದು ಚಟುವಟಿಕೆಯನ್ನ ಮಾಡ್ತಾ ಇರೋದು. ಆದ್ರೆ ಈಗಿನ ಕೋವಿಡ್ ನ ಸಂದರ್ಭದಲ್ಲಿ ಹೊರಗಡೆ ಹೋಗೋದು ಅಷ್ಟು ಸುರಕ್ಷಿತ ಅಲ್ಲ. ಆದ್ರೆ ಪ್ರತಿ ದಿನ ಮತ್ತೆ ಪ್ರತಿ ಕ್ಷಣ ಮಗುವಿಗೆ ಕೇಳಿಸೋದನ್ನ, ಭಾಷೆ ಕಲಿಸೋದು ತುಂಬಾ ಮುಖ್ಯ ಆಗತ್ತೆ. ಇನ್ನ ದೊಡ್ಡವರನ್ನ ತಗೊಂಡ್ರೆ ಈಗಿನ ತುಂಬಾ ನಿರಂತರವಾಗಿ ಓಡ್ತಾ ಇರೋ ಜಗತ್ತಲ್ಲಿ ಅವರು ಯಶಸ್ಸನ್ನ ಕಾಣ್ಬೇಕು ಅಂದ್ರೆ ಕೇಳಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಆದ್ರಿಂದ ಇವತ್ತು ನಾವಿಲ್ಲಿ ಮನೆಯಲ್ಲಿ ಸುಲಭವಾಗಿ ದಿನನಿತ್ಯ ನಡೆಯುವಂತ ಚಟುವಟಿಕೆಗಳನ್ನ ಮನೆಯ ಜನರನ್ನೆಲ್ಲ ಬಳಸ್ಕೊಂಡು ಹೇಗೆ ಮಗುವಿಗೆ ಥೆರಪಿ ಮಾಡೋದು ಅಂತ ನೋಡೋಣ. ಇದನ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನದೊಂದು ವಿನಂತಿ, ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಈ ವೆಬಿನಾರ್ ಅನ್ನ ನೋಡೋದಕ್ಕೆ ದಯವಿಟ್ಟು ಹೇಳಿ. ಯಾಕೆ ಅಂದ್ರೆ ಥೆರಪಿ ಅಂದಿದ ತಕ್ಷಣ ನಾವ್ ಅನ್ಕೋತೀವಿ ಅದು ತಾಯಿಯ ಒಬ್ರೇ ರೆಸ್ಪಾನ್ಸಿಬಿಲಿಟಿ ಅಂತ, ಅವರ ಕರ್ತವ್ಯ ಅಷ್ಟೇ ಅಂತ. ಆದ್ರೆ ಮನೆಯ ಜನರೆಲ್ಲಾ ಸೇರಿ ಮಗುವಿಗೆ ಕೇಳಿಸ್ಕೊಳ್ಳೋದು, ಭಾಷೆಯನ್ನ ಕೊಡ್ತಾ ಹೋದ್ರೆ ಒಂದು ಒಳ್ಳೆಯ ಫಲಿತಾಂಶ ಸಿಗತ್ತೆ. ನಿಮ್ಗೆ ಇಲ್ಲಿ ಒಂದು ಉದಾಹರಣೆ ಕೊಡ್ಬೇಕು ಅಂತ ಅಂದ್ರೆ, ಒಂದು 2 ವರ್ಷದಲ್ಲಿ ಒಂದು ಮಗುವಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಆಯ್ತು. ವಾರದಲ್ಲಿ 2 ಬಾರಿ ಥೆರಪಿಗೆ ಬರ್ತಾ ಇದ್ರು. ತಾಯಿ ಒಬ್ರೇ ಬರ್ತಾ ಇರ್ಲಿಲ್ಲ, ತಾಯಿ, ತಂದೆ, ಅಜ್ಜಿ, ತಾತ ಎಲ್ಲಾರು ಒಟ್ಟಾಗಿ ಸೇರಿ ಥೆರಪಿಗೆ ಬರ್ತಾ ಇದ್ರು. ಅಜ್ಜಿ ತಾತ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮಗು ಹೇಗೆ ಕೇಳಿಸ್ಕೊತಾ ಇದೆ, ಹೇಗೆ ಮಾತಾಡ್ತಾ ಇದ್ದಾರೆ ಮಗು ಜೊತೆ, ಮಗು ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಇದೆ, ಎಲ್ಲ ಅದನ್ನು ನಿಧಾನವಾಗಿ ನೋಡ್ತಾ ಹೋದ್ರು. ಒಂದು ದಿನ ಚಿಟ್ಟೆಯ ಕಥೆಯನ್ನ ಹೇಳಿದ್ವಿ, ಅದಾದ್ಮೇಲೆ ಒಂದು ಚಿಟ್ಟೆಯ ಕ್ರಾಫ್ಟ್ ಅನ್ನ ಮಾಡಿದ್ವಿ. ಆ ಚಿಟ್ಟೆನ ಹಿಡ್ಕೊಂಡು ಎಷ್ಟು ಖುಷಿಯಾಗಿ ಮಗು ಅಮ್ಮನ ಹತ್ರ ಹೋಯ್ತು. ಅಮ್ಮ ತುಂಬಾ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಚಿಟ್ಟೆ ನೀವ್ ಮಾಡಿರೋದು, ಇದು ಹಾರ್ಕೊಂಡು ಹೋಗತ್ತೆ, ಇದಕ್ಕೆ ರೆಕ್ಕೆ ಇದೆ ಅಂತ ಹೇಳಿದ್ರು. ತಂದೆ ಹತ್ರ ಹೋಯ್ತು, ತಂದೆನೂ ಅದೇ ಭಾಷೆನ ಕೊಟ್ರು. ಮತ್ತೆ ಅಜ್ಜಿ ತಾತನ ಹತ್ರನೂ ಹೋದ್ರು, ಅವ್ರುನು ಎಷ್ಟು ಸುಂದರವಾಗಿದೆ, ತುಂಬಾ ಚೆನ್ನಾಗಿ ಮಾಡಿದೀರಾ, ನಮ್ಗೆ ಖುಷಿ ಆಯ್ತು, ರೆಕ್ಕೆ ಬಡಿತಾ ಹೋಗುತ್ತೆ ಚಿಟ್ಟೆ ಅಂತ ಹೇಳಿದ್ರು. ಈ ಚಿಟ್ಟೆ ಅನ್ನೋ ಪದ ಈ ಮಗು ಎಷ್ಟು ಸಾರಿ ಕೇಳ್ತು ಒಂದ್ 5 ನಿಮಿಷದಲ್ಲಿ. ಅದ್ರ ಜೊತೆಗೆ ಭಾಷೆನೂ ಕೂಡ ಶ್ರೀಮಂತಗೊಳಿಸಿ ಎಲ್ಲಾರು ಹೇಳಿದ್ರು. ಹಾಗಾಗಿ ಫಲಿತಾಂಶ ಚೆನ್ನಾಗಿ ಸಿಗತ್ತೆ. ಇನ್ನ ನಾವ್ ಮುಂದೆ ನೋಡ್ಬೇಕು ಅಂದ್ರೆ, ನಿಮ್ಗೆಲ್ಲಾರ್ಗೂ ಗೊತ್ತಿರೋ ಹಾಗೆ ಕೇಳಿಸ್ಕೊಳ್ಳೋದು ಕಿವಿಗೆ ಮಾತ್ರ ಸೀಮಿತ ಅಲ್ಲ, ಇದು ಮೆದುಳಿಗೂ ಸಂಬಂಧಪಟ್ಟಿರುತ್ತೆ. ಕಿವುಡುತನ ಮಗುವಿನ ಒಟ್ಟಾರೆ ಮೆದುಳಿನ ಬೆಳವಣಿಗೆ ಮೇಲೆ ಕೂಡ ಪರಿಣಾಮ ಬೀರತ್ತೆ. ಒಂದು ಮಗುವಿಗೆ ಕಿವಿಯ ತೊಂದರೆ ಇದೆ ಅಂತ ಗೊತ್ತಾಗಿದ ತಕ್ಷಣ ಏನ್ ಮಾಡ್ತಾರೆ ತಂದೆ ತಾಯಿಗಳು ಇಲ್ಲ ಮನೆಯವರೆಲ್ಲ ಮಗು ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಆಗ ಏನಾಗತ್ತೆ, ನಮಗೆ ಕಿವಿಯಲ್ಲಿರೋ ನರಗಳು, ಮೆದುಳಲ್ಲಿರೋ ನರಗಳಿಗೆ ಎಷ್ಟು ಸ್ಟಿಮ್ಯುಲೇಷನ್ ಬೇಕಾಗತ್ತೆ ಅದು ಸಿಗೋದಿಲ್ಲ. ಅಂದ್ರೆ ಸಕ್ರಿಯವಾಗಿರಲ್ಲ, ನರಗಳು ಆಕ್ಟಿವ್ ಆಗಿ ಇರೋದಿಲ್ಲ. ಆದ್ರಿಂದ ಆದಷ್ಟು ಬೇಗ ಅದಕ್ಕೇನು ಮಾಡ್ಬೇಕು ಅಂತ ಕ್ರಮನ ತಗೊಳ್ಬೇಕಾಗತ್ತೆ. ಕಾಕ್ಲಿಯರ್ ಇಂಪ್ಲಾಂಟ್ ಬೇಕಾ, ಏನ್ ಅಂತ ಮೊದಲು ಯೋಚನೆ ಮಾಡಿ ಅದನ್ನ ಕೊಡ್ಸ್ಬೇಕು. ಹಾಗೆ ನಿರಂತರವಾಗಿ ನಾವು ಕೇಳಿಸ್ಕೊಳ್ಳೋದನ್ನ, ಭಾಷೆನ ಕೊಡ್ತಾ ಹೋದ್ರೆ ಮಗುವಿನ ಮೆದುಳಿನ ಬೆಳವಣಿಗೆನು ತುಂಬಾ ಚೆನ್ನಾಗಿ ಆಗತ್ತೆ. ಕೇಳಿಸ್ಕೊಳ್ಳೋದ್ರಿಂದ ಬರೀ ಭಾಷೆ ಬೆಳವಣಿಗೆ ಅಷ್ಟೇ ಅಲ್ಲ, ಮಗುವಿನ ಬುದ್ಧಿ, ಅದು ಯೋಚನೆ ಮಾಡೋ ಶಕ್ತಿ, ಜ್ಞಾಪಕ ಶಕ್ತಿ ಇರ್ಬೋದು, ಮತ್ತೆ ಪ್ರಶ್ನೆ ಮಾಡೋದು, ಇದ್ಯಾಕೆ ಹೀಗೆ, ಅದ್ಯಾಕೆ ಹಾಗಿಲ್ಲ, ಇದನ್ನೇ ಯಾಕೆ ಮಾಡ್ಬೇಕು ಅಂತ ಎಷ್ಟೋ ಮಕ್ಳು ಕೇಳ್ತವೆ, ಅಂತ ಪ್ರಶ್ನೆ ಮಾಡುವಂತ ಶಕ್ತಿ, ಓದೋದಾಗ್ಲಿ ಬರೆಯೋದಾಗ್ಲಿ ಇದಕ್ಕೆಲ್ಲ ಸಹಾಯ ಆಗತ್ತೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಭಾಷೆ ಬೆಳವಣಿಗೆ ಒಂದು ಆರೋಗ್ಯಕರವಾಗಿರೋ ಮೆದುಳಿನ ಒಂದು ಅಂಶ ಅಂತಾನೆ ನಾವು ಹೇಳ್ಬೋದು. ಇನ್ನ ಇದನ್ನ ಹೇಗೆ ಬೆಳೆಸ್ಬೋದು ಅಂತ ಮುಂದೆ ನೋಡೋಣ. ಇದನ್ನ ಹೇಗೆ ಬೆಳೆಸ್ತೀವಿ? ದಿನನಿತ್ಯ ಮಗು ಎದ್ದಿರೋ ಅಷ್ಟು ಸಮಯ ಪ್ರಾಸೆಸರ್ನ ಬಳಸೋದು ಅವಶ್ಯಕತೆ ಇರತ್ತೆ. ಯಾಕೆ ಅಂದ್ರೆ ನೀವು ಕಾಕ್ಲಿಯರ್ ಇಂಪ್ಲಾಂಟ್ ಇಂದ ಎಷ್ಟು ಮ್ಯಾಕ್ಸಿಮಮ್ ಬೆನಿಫಿಟ್ ನಿಮ್ಗೆ ಸಿಗ್ಬೇಕು ಅಂದ್ರೆ ನೀವು ಪ್ರಾಸೆಸರ್ನ ಬಳಸಲೇಬೇಕು. ಹಾಗೆ ಪ್ರಾಸೆಸರ್ ಬಳಸಿದ ತಕ್ಷಣನೇ ಮಗು ಕೇಳಿಸ್ಕೊಂಡ್ಬಿಡತ್ತಾ? ಇಲ್ಲ, ಕೇಳಿಸ್ಕೊಳ್ಳೋ ಕಡೆ ನೀವು ಗಮನನೂ ಕೊಡ್ಬೇಕಾಗತ್ತೆ. ಹಾಗೆ ಅದಕ್ಕೆ ಬೇಕಾಗಿರುವಂತ ಶ್ರೀಮಂತವಾಗಿರೋ ಭಾಷೆನ ಎಲ್ಲಾ ಸಂದರ್ಭದಲ್ಲೂ ಕೊಡ್ತಾ ಹೋಗ್ಬೇಕಾಗತ್ತೆ. ಇನ್ನ ಎಷ್ಟೋ ಸತಿ ಮಕ್ಕಳು ಸುಮ್ನೆ ಪಕ್ಕದಲ್ಲಿ ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ ತನ್ನ ಪಾಡಿಗೆ ತಾನು. ತಂದೆ ತಾಯಿ ಇಲ್ಲ ಮನೆಯವರೆಲ್ಲ ಸೇರ್ಕೊಂಡು ಮುಂದಿನ ಭಾನುವಾರ ನಾವು ಅಜ್ಜಿ ಇಲ್ಲ ತಾತನ ಮನೆಗೆ ಹೋಗೋಣ, ಇಲ್ಲ ಹೊರಗೆ ಎಲ್ಲಾರು ಹೋಗೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಮಗು ಕೇಳಿಸ್ಕೊಂಡಿರತ್ತೆ, ಆಟ ಆಡ್ತಾ ಇರತ್ತೆ,
ಆದ್ರೂ ಕೂಡ ನೀವ್ ಏನ್ ಮಾತಾಡ್ತೀರ ಪಕ್ಕದಲ್ಲಿ ಅದನ್ನ ಕೇಳಿಸ್ಕೊಂಡು ಕೂಡ ಕಲಿಯುತ್ತೆ ಭಾಷೆನ. ಕೇಳಿಸ್ಕೊಂಡು ಹೋಗಿ ತನಗೆ ಗೊತ್ತಿರೋ ಅಂತ ಪದಗಳನ್ನ ವಾಕ್ಯಗಳನ್ನ ಬಳಸಿ ಅಜ್ಜಿ ಮನೆಗೆ ಅಂತ ಕೇಳ್ಬೋದು. ಆಗ ನೀವು ಅದಕ್ಕೆ ಪೂರ್ತಿಯಾಗಿರೋ ಒಂದು ವಾಕ್ಯನ ಕೊಡ್ತಾ ಹೋಗ್ತೀರಾ. ಇದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ಪ್ರೊಸೆಸರ್ ದಿನನಿತ್ಯ ಪ್ರತಿ ಎದ್ದಿರೋ ವಾಗ್ಲೂನು ಹಾಕೊಂಡಿರೋದು ತುಂಬಾ ಒಳ್ಳೇದು. ಇನ್ನ ಪ್ರೊಸೆಸರ್ ಕೆಲ್ಸ ಮಾಡ್ತಿದ್ಯಾ, ಬ್ಯಾಟ್ರಿ ಚಾರ್ಜ್ ಆಗಿದ್ಯಾ, ಪ್ರೊಸೆಸರ್ನ ಹಾಕಿ ಮಕ್ಕಳನ್ನ ಎದ್ದೇಳಿಸ್ಬೇಕು. ಎಷ್ಟೋ ಸತಿ ತಾಯಂದಿರು ತುಂಬಾ ಕೆಲ್ಸ ಇರುತ್ತೆ ಮನೆಯಲ್ಲಿ, ಅವ್ರೇನ್ ಮಾಡ್ತಾರೆ, ಎದ್ದೇಳಿಸ್ಬಿಡ್ತಾರೆ, ಬ್ರಷ್ ಮಾಡಿಸಿ ಹಲ್ಲನ್ನು ಉಜ್ಜಿಸಿ ಆಮೇಲೆ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಬಿಟ್ಟು ಎಲ್ಲ ತಯಾರಾದ ನಂತರ ಪ್ರೊಸೆಸರ್ನ ಹಾಕ್ತಾರೆ. ಹಾಗೆ ಮಾಡೋದು ಒಳ್ಳೇದಲ್ಲ. ಕಿವಿಗೆ ಪ್ರೊಸೆಸರ್ ಅನ್ನ ಹಾಕಿ ಮಗುವಿನ ಹೆಸರು ಹೇಳಿ ಎದ್ದೇಳು ಪುಟ್ಟ, ಬೆಳಿಗ್ಗೆ ಆಯ್ತು, ನೋಡು ಹೊರಗಡೆ ನೋಡು ಸೂರ್ಯ ಬಂದಿದೆ, ಅದಕ್ಕೆ ಗುಡ್ ಮಾರ್ನಿಂಗ್ ಹೇಳೋಣ ಸೂರ್ಯನ್ಗೆ, ಬನ್ನಿ ಹೊರಗಡೆ ಹೋಗೋಣ ಅಂತ ಹೇಳೋದು. ಇಲ್ಲಾಂದ್ರೆ ಇವತ್ತು ನಿನ್ಗೆ ಇಷ್ಟ ಆಗಿರುವಂತ ತಿಂಡಿ ಮಾಡಿದೀನಿ, ಬೇಗ ಎದ್ದು ಹಲ್ಲುಜ್ಜೋಣ ಅಜ್ಜಿ, ತಿಂಡಿ ತಿನ್ನೋಣ ಅಂತ ಮಗು ಜೊತೆ ಮಾತಾಡ್ತಾ ಎದ್ದೇಳಿಸೋದು ತುಂಬಾ ಒಳ್ಳೇದು. ಆಗ ಕೂಡ ನೀವು ಭಾಷೆ ಬೆಳವಣಿಗೆ ಮಾಡ್ತಾ ಇರೋ ಹಾಗೆ. ನಂತರ ಮಗು ಮಲಗಿದ ನಂತರನೇ ನೀವು ಪ್ರೊಸೆಸರ್ನ ತೆಗಿಬೇಕು. ಎಷ್ಟೋ ಮಕ್ಳು ದಿನನಿತ್ಯ ಹಾಕೊಂಡಿರ್ತಾರೆ, ಕೇಳಿಸ್ಕೊಳ್ತಾ ಇರ್ತಾರೆ, ನೀವು ಏನೇನ್ ಮಾತಾಡ್ತಿದ್ದೀರಾ ಎಲ್ಲದನ್ನು. ಕೆಲವೊಮ್ಮೆ ಅವ್ರಿಗೆ ಸುಸ್ತಾಗಿರ್ಬೋದು, ಇಲ್ಲ ಕಿರಿಕಿರಿಯಾಗಿ ಪ್ರೊಸೆಸರ್ನ ತೆಗಿಬೋದು. ಆಗ ಕೋಪ ಮಾಡ್ಕೊಂಡಲೆ ಸಮಾಧಾನವಾಗಿ ಪ್ರೋತ್ಸಾಹ ಮಾಡ್ತಾ, ನೀನ್ ನೋಡು ಇದನ್ನ ಪ್ರೊಸೆಸರ್ನ ಹಾಕೊಂಡ್ರೆ ನಿಂಗೆ ಇಷ್ಟ ಆಗಿರೋ ಆಟ ಆಡೋಣ, ಇಲ್ಲ ಗೇಮ್ ಆಡೋಣ, ಇಲ್ಲ ಟಿವಿಯಲ್ಲಿ ಬರುವಂತ ಗೊಂಬೆಗಳ ಶೋ ಇರ್ಬೋದು ಆಡೋಣ ಅಂತ ಹೇಳಿ ನಿಧಾನವಾಗಿ ಉಪಾಯ ಮಾಡಿ ಪ್ರೊಸೆಸರ್ ಅನ್ನ ಹಾಕ್ಬೇಕು. ಇನ್ನ ದೊಡ್ಡವರನ್ನ ತಗೊಂಡ್ರೆ, ಈಗ ಕಾಲೇಜ್ಗೆ ಹೋಗೋ ಮಕ್ಕಳು ಇಲ್ಲ ದೊಡ್ಡವ್ರನ್ನ ತಗೊಂಡ್ರೆ, ಅವ್ರಿಗೆ ತಮ್ಮದೇ ಆದ ಒಂದು ಕಷ್ಟಕರವಾದ ಒಂದು ಜೀವನ ಶೈಲಿ ಇರತ್ತೆ. ಕಾಲೇಜ್ಗೆ ಹೋಗ್ಬೇಕು, ಈಗ ಪರಿಸ್ಥಿತಿನಲ್ಲಿ ಆನ್ಲೈನ್ ಅಲ್ಲಿ ನಡೀತಾ ಇರುವಂತ ಪಾಠಗಳನ್ನ ಕೇಳ್ತಾ ಇರ್ಬೇಕು ದಿನನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ. ಇನ್ನು ದೊಡ್ಡವರು ಆದ್ರೆ ಆಫೀಸ್ಗೆ ಹೋಗ್ತಾರೆ, ಇಲ್ಲ ಮೀಟಿಂಗ್ ಗಳಿರುತ್ತೆ, ಅಲ್ಲೆಲ್ಲ ಏನಾಗತ್ತೆ, ಬೇರೆ ಬೇರೆ ವಾತಾವರಣದಲ್ಲಿ ಕೇಳಿಸ್ಕೊಳ್ತಾ ಇರ್ತಾರೆ. ಕೇಳಿಸ್ಕೊಂಡು ತುಂಬಾ ಗಮನ ಕೊಟ್ಟು ಕೇಳಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವ್ರಿಗೆ ಸುಸ್ತು ಅನ್ಸ್ಬೋದು. ಆಗ ಅವರು ಸ್ವಲ್ಪ ಕಾಲ ಪ್ರೊಸೆಸರ್ನ ತೆಗೆದು ಆರಾಮ್ ಮಾಡಿ ನಂತರ ಹಾಕೋಬಹುದು. ಆದ್ರೆ ದಿನದಲ್ಲಿ 1 ಗಂಟೆಗೂ ಜಾಸ್ತಿ ಹೊತ್ತು ಪ್ರೊಸೆಸರ್ನ ಬಳಸದೆ ಇರಬಾರ್ದು. ಇನ್ನ ಈ ಪ್ರೊಸೆಸರ್ ಹಾಕೋದ್ರಿಂದ ಹೇಗೆ ಸಹಾಯ ಆಗತ್ತೆ ಪದಗಳು ಮತ್ತೆ ವಾಕ್ಯಗಳ ಬೆಳವಣಿಗೆ ಅಂತ ನೋಡೋಣ ಇನ್ನು ಮುಂದೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಥೆರಪಿಗೆ ಹೋಗಿದ ತಕ್ಷಣ ಮಗು ಭಾಷೆ ಬೆಳವಣಿಗೆ ಆಗೋದಿಲ್ಲ. ಥೆರಪಿಯಲ್ಲಿ ವಾರಕ್ಕೆ 2 ಗಂಟೆಗಳ ಕಾಲ 2 ಸತಿ 1 ಗಂಟೆ ಮಾಡ್ತಾರೆ. ಆದ್ರೆ ಅದನ್ನ ನೀವು ಮನೆಯಲ್ಲಿ ಹೇಗೆ ಮಾಡ್ತೀರಾ, ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಬಳಸ್ತೀರಾ ಅದು ಮುಖ್ಯ ಆಗ್ತಾ ಹೋಗುತ್ತೆ. ಒಂದು ಉದಾಹರಣೆ ತಗೊಳ್ಬೇಕು ಅಂದ್ರೆ, ಈಗ ಥೆರಪಿಯಲ್ಲಿ ಬಟ್ಟೆಗಳ ಹೆಸರು ಅದನ್ನ ಗುರುತಿಸೋದನ್ನ ಒಂದು ಚಟುವಟಿಕೆ ಮಾಡಿರ್ತಾರೆ. ಅದನ್ನ ನೀವು ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ಇವಾಗ ನೀವು ದಿನನಿತ್ಯ ಬಟ್ಟೆ ಒಗಿಬೇಕಾದ್ರೆ ಬಟ್ಟೆಯನ್ನ ಬಕೆಟ್ ಅಲ್ಲಿ ನೆನೆಸ್ಬೋದು. ಅವಾಗ ನೀವ್ ಹೇಳ್ಬೋದು, ನೀರನ್ನ ಬಿಡೋಣ ಬಕೆಟ್ಗೆ, ನೀರ್ ತುಂಬ್ತು, ಬಕೆಟ್ ತುಂಬಾ ನೀರಿದೆ, ಈಗ ಅದಕ್ಕೆ ಡಿಟರ್ಜೆಂಟ್ ಪೌಡರ್ ಹಾಕೋಣ, ಅದನ್ನ ಕಲ್ಸೋಣ, ನೋಡು ನೊರೆ ಬಂತು. ಇದ್ರಲ್ಲಿ ಒಂದೊಂದಾಗಿ ಬಟ್ಟೆಗಳ ಹೆಸರು ಹೇಳ್ತಾ ನೆನೆಸೋದು. ಇದು ನಿನ್ನ ಕೆಂಪು ಶರ್ಟ್, ಇಲ್ಲ ಇದು ನಿನ್ನ ಯೆಲ್ಲೋ ಶರ್ಟ್, ಇದು ನಿನ್ನ ವೈಟ್ ಪ್ಯಾಂಟ್ ಅಂತ ಹೇಳಿ ಒಂದೊಂದಾಗಿ ಅದನ್ನ ಬಟ್ಟೆಯನ್ನ ನೆನೆಸಿ. ಇನ್ನ ವಾಷಿಂಗ್ ಮಿಷಿನ್ ಬಳಸೋರಾದ್ರೆ ವಾಷಿಂಗ್ ಮಿಷಿನ್ ಅಲ್ಲೂ ಸೇಮ್ ಹೀಗೆ ಒಂದೊಂದಾಗಿ ಬಟ್ಟೆ ಹೆಸರು ಹೇಳ್ತಾ, ಅಮ್ಮನ ಸೀರೆ, ಅಪ್ಪನ ಬನಿಯಾನ್ ಅಂತ ಎಲ್ಲ ಹೇಳಿ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕ್ಬೋದು. ಇನ್ನ ಅದನ್ನೇ ನೀವು ಮತ್ತೆ ಮಾಡ್ಬೋದು, ಹೇಗೆ ಬಟ್ಟೆಯನ್ನ ಒಣಗಾಕ್ಬೇಕಾದ್ರೆ ಮತ್ತೆ ಹಾಗೆ ಒಂದೊಂದಾಗಿ ಹೇಳ್ತೀರಾ. ಇಲ್ಲ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಕಬರ್ಡ್ ಎಲ್ಲ ಗಲೀಜಾಗ್ಬಿಟ್ಟಿದೆ, ಕಬರ್ಡ್ ಅನ್ನೆಲ್ಲ ನೀವು ಕ್ಲೀನ್ ಮಾಡೋಣ, ನಾನು ನೀನು ಸೇರ್ಕೊಂಡು ಅಂತ ಎಲ್ಲಾ ಬಟ್ಟೆಗಳನ್ನ ತೆಗೆದು ಮಡಿಸಿ, ಎಲ್ಲಾ ಬನಿಯನ್ನ ಒಂದು ಕಡೆ ಇಡೋಣ, ಎಲ್ಲಾ ಶರ್ಟ್ ಗಳನ್ನ ಒಂದು ಕಡೆ ಇಡೋಣ, ಎಲ್ಲಾ ಪ್ಯಾಂಟ್ ಗಳನ್ನ ಒಂದು ಕಡೆ ಇಡೋಣ ಅಂತ ಹೇಳಿ ಮಗುವಿಗೆ ಹೇಳ್ತಾ
ನೀವು ಆ ಚಟುವಟಿಕೆಗಳನ್ನ ದಿನನಿತ್ಯ ನಡೆಯುವಂತ ಚಟುವಟಿಕೆಗಳನ್ನ ಬಳಸ್ಕೊಂಡು ಹೇಳ್ತಾ ಇರೋದ್ರಿಂದ ಅವರು ಭಾಷಣ ಕಲಿತಾ ಹೋಗ್ತಾರೆ. ಇಲ್ಲಿ ಪದಗಳಷ್ಟೇ ಅಲ್ಲ, ವಾಕ್ಯಗಳ ಬೆಳವಣಿಗೆ ಕೂಡ ಆಗ್ತಾ ಹೋಗುತ್ತೆ ತಂತಾನೆ ಆಗಿ. ಆದ್ರೆ ಮಗು ಗಮನ ಕೊಡೋದು ಮುಖ್ಯ ಅಷ್ಟೇ. ಇನ್ನು ಮುಂದೆ ಹೇಳ್ಬೇಕು ಅಂದ್ರೆ, ಚಿಕ್ಕ ಮಕ್ಕಳ ಮೆದುಳು ಒಂದು ಸ್ಪಾಂಜ್ ನ ತರ. ನೀವು ಒಂದು ಪಾತ್ರೆಯಲ್ಲಿ ನೀರ್ ಹಾಕಿ ಸ್ಪಾಂಜ್ ನ ಇಟ್ರೆ ಸ್ಪಾಂಜ್ ಹೇಗೆ ಎಲ್ಲಾ ನೀರನ್ನ ಹೀರ್ಕೊಂಡ್ ಬಿಡತ್ತೆ, ಹಾಗೆ ನೀವ್ ಎಷ್ಟು ಭಾಷೆನ, ಎಷ್ಟು ಪದಗಳನ್ನ, ಎಷ್ಟು ವಾಕ್ಯನ ಕೊಡ್ತೀರಾ, ಮಗುವಿನ ಮೆದುಳು ಅಷ್ಟೇ ಹೀರ್ಕೊಳತ್ತೆ. ಅಂದ್ರೆ ಮಗು ಅಷ್ಟೇ ಕಲಿಯತ್ತೆ ಅಂತ ಅರ್ಥ. ಇನ್ನ ದೊಡ್ಡವ್ರು ಆಗ್ತಾ ಈಗ 6 ವಯಸ್ಸು 7 ವಯಸ್ಸು ಆಗ್ತಾ ಮಕ್ಳಿಗೆ ಏನಾಗತ್ತೆ, ಸ್ವಲ್ಪ ಕಲಿಸೋದು ಕಷ್ಟ ಆಗ್ತಾ ಹೋಗತ್ತೆ. ಇದೇ ಉದಾಹರಣೆ ತಗೊಂಡ್ರೆ, ಸ್ಪಾಂಜ್ ನ ನೀವು ಸಿಮೆಂಟ್ ನ ನೀರಲ್ಲಿ ಅದ್ದಿದ್ರೆ ಏನಾಗತ್ತೆ, ಆ ಸ್ಪಾಂಜ್ ಕೂಡ ಒಂಥರ ಗಟ್ಟಿ ಆಗಕ್ಕೆ ಶುರುವಾಗತ್ತೆ. ಈಗ ಗಟ್ಟಿ ಆಗಕ್ ಶುರುವಾಗತ್ತೆ ಅಂದ್ರೆ ಏನು, ಮಕ್ಕಳಿಗೆ ಕಲ್ಸೋದನ್ನು ಕಷ್ಟ ಆಗತ್ತೆ, ಕೇಳಿಸ್ಕೊಳ್ಳೋ ಗಮನ ಬೆಳೆಸೋದನ್ನು ಸ್ವಲ್ಪ ಕಷ್ಟ ಆಗ್ತಾ ಹೋಗತ್ತೆ. ಆದ್ರಿಂದ ಆದಷ್ಟು ಬೇಗ ಮಕ್ಕಳಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿನ ಮಾಡಿಸೋದು ಒಳ್ಳೇದು. ಇನ್ನು ಇಲ್ಲಿ ಒಂದು ಅಧ್ಯಯನದ ಬಗ್ಗೆ ಹೇಳ್ಬೇಕು ಅಂದ್ರೆ, ಮಕ್ಕಳಿಗೆ 3 ವರ್ಷ ಆಗುವಷ್ಟರಲ್ಲಿ 80% ಮೆದುಳು ಬೆಳೆದು ಬಿಟ್ಟಿರುತ್ತೆ. ಇನ್ನ 6 ವರ್ಷ ವಯಸ್ಸಾಗುವಷ್ಟರಲ್ಲಿ 95% ಮೆದುಳಿನ ಬೆಳವಣಿಗೆ ಆಗೋಗಿರುತ್ತೆ. ಸೊ ಏನ್ ಗೊತ್ತಾಯ್ತು, ಮತ್ತೆ ಆದಷ್ಟು ಬೇಗ ಮಕ್ಕಳಿಗೆ ಕಿವಿಯ ತೊಂದ್ರೆ ಇದೆ ಅಂತ ಗೊತ್ತಾಗಿದ ತಕ್ಷಣನೇ ನೀವು ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಮಾಡಿಸೋದು ಅಷ್ಟೇ ಒಳ್ಳೇದು. ಇಲ್ಲಿ ನನ್ಗೆ ಒಂದು ಮಗು ಜ್ಞಾಪಕ ಬರುತ್ತೆ. ಈ ಮಗು 4 ತಿಂಗಳು ವಯಸ್ಸಿದ್ದಾಗ ತಾಯಿಗೆ ಡೌಟ್ ಬಂತು, ಯಾಕೋ ಮಗು ಶಬ್ದ ಆದ್ರೂ, ಜೋರ್ ಶಬ್ದ ಆದ್ರೂ ತಿರುಗ್ತಿಲ್ಲ, ನಿದ್ದೆ ಮಾಡ್ತಾ ಇದ್ರೆ ಎದೋಳೋದಿಲ್ಲ, ಕಣ್ಬಿಟ್ಟು ನೋಡೋದಿಲ್ಲ, ನಗೋದಿಲ್ಲ ಮಾತಾಡಿದಾಗ ಅಂತ ಅವರು ಅವರ ಗಂಡನಿಗೆ ಹೇಳ್ತಾರೆ. ಅದಾದ ನಂತರ 5ನೇ ತಿಂಗಳಲ್ಲಿ ಅವರು ಕಿವಿ ಪರೀಕ್ಷೆಗಳನ್ನೆಲ್ಲ ಮಾಡಿಸ್ತಾರೆ. ಗೊತ್ತಾಗುತ್ತೆ ಮಗುಗೆ ಕಿವಿಯ ತೊಂದರೆ ಇದೆ ಅಂತ. ಅವ್ರ ತಕ್ಷಣ ಏನ್ ಮಾಡಿದ್ರು, 6 ತಿಂಗಳು ಇದ್ದಾಗ ಮಗುಗೆ ಹಿಯರಿಂಗ್ ಏಡ್ ಅನ್ನ ಹಾಕಿದ್ರು. ಹಿಯರಿಂಗ್ ಏಡ್ ಹಾಕಿ ನಿರಂತರವಾಗಿ ಮಾತಾಡ್ತಾ ಇದ್ರು, ಥೆರಪಿಗೆ ಬರ್ತಾ ಇದ್ರು. ಇದರಿಂದ ಮಗುಗೆ ಶಬ್ದ, ತುಂಬಾ ಜೋರ್ ಶಬ್ದ ಇದ್ದಾಗ ಕಣ್ಣಲ್ಲಿ ಅಳ್ಳಾಡ್ಸೋದು, ಇಲ್ಲ ನಗೋದು, ಹಾಡ್ ಹೇಳಿದಾಗ ಎಲ್ಲ ಮಾಡ್ತಾ ಇತ್ತು. ಆ ಮಗುಗೆ 1 ವರ್ಷ ವಯಸ್ಸಾಗೋಷ್ಟರಲ್ಲಿ ಅದಕ್ಕೆ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿನ ಮಾಡಿಸಿದ್ರು. ಈಗ ಎಷ್ಟು ಸುಂದರವಾಗಿ ಮಾತಾಡುತ್ತೆ ಅಂದ್ರೆ, ಎಷ್ಟೋ ಜನಕ್ಕೆ ಈ ಮಗು ನಿಮ್ ತರ ತುಂಬಾ ಸ್ಪಷ್ಟವಾಗಿ ಮಾತಾಡುತ್ತೆ. ಎಷ್ಟೋ ಜನಕ್ಕೆ ಪ್ರಶ್ನೆ ಮೂಡುತ್ತೆ ತಲೆಯಲ್ಲಿ, ಈ ಮಗು ನಿಜವಾಗ್ಲೂ ಕೇಳಿಸ್ಕೊಳ್ಳೋ ತೊಂದ್ರೆ ಇತ್ತ, ಇದು ನಿಜವಾಗ್ಲೂ ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಆಗಿ ಬೆಳೆದಿರೋದಾ, ಭಾಷೆ ಬೆಳವಣಿಗೆ ಆಗಿರೋದಾ ಅಂತ ತುಂಬಾ ಜನ ಅನ್ಕೋತಾರೆ. ಅಷ್ಟು ಸುಂದರವಾಗಿ ಮಾತಾಡುತ್ತೆ ಮಗು. ಇದಕ್ಕಿನ್ನ ಇನ್ನೇನ್ ಬೇಕು ಅಲ್ವಾ ನಮ್ಗೆ. ಇನ್ನ ದೊಡ್ಡವರನ್ನ ತಗೊಂಡ್ರೆ ಇವ್ರಿಗೆ ಆಲ್ರೆಡಿ ಭಾಷೆ ಬೆಳವಣಿಗೆ ಆಗೋಗಿರತ್ತೆ. ಆದ್ರೆ ಮೊದಲು ಅವರು ಕೇಳಿಸ್ಕೊಳ್ತಾ ಇರೋದಕ್ಕೂ ಈ ಕಾಕ್ಲಿಯರ್ ಇಂಪ್ಲಾಂಟ್ ನಿಂದ ಕೇಳಿಸ್ಕೊಳ್ತಾ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಈ ವ್ಯತ್ಯಾಸನ ಹೇಗೆ ಸರಿ ಮಾಡೋದು ಅಂದ್ರೆ, ಪ್ರೊಸೆಸರ್ನ ಬಳಸ್ತಾ ಇರ್ಬೇಕು ರೆಗ್ಯುಲರ್ ಆಗಿ. ಹಾಗೆ ಬೇರೆ ಬೇರೆ ಶಬ್ದಗಳನ್ನ, ಪದಗಳನ್ನ, ವಾಕ್ಯಗಳನ್ನ ಆಗಾಗ ಪದೇ ಪದೇ ಕೇಳೋದ್ರಿಂದ ಅದು ಸ್ಪಷ್ಟ ಆಗ್ತಾ ಹೋಗುತ್ತೆ. ನಮ್ಮ ಮೆದುಳು ಕೂಡ ಈ ಹೊಸ ಶಬ್ದಕ್ಕೆ ಹೊಂದ್ಕೊಳ್ತಾ ಹೋಗುತ್ತೆ. ಇನ್ನ ಮುಂದೆ ಈ ಪದಗಳಾಗ್ಲಿ ವಾಕ್ಯಗಳನ್ನಾಗ್ಲಿ ಹೇಗೆ ಬೆಳೆಸೋದು ಅಂತ ನೋಡೋಣ. ಏನ್ ಮಾಡ್ಬೇಕು, ಮಾತಾಡ್ಬೇಕು. ಮಾತು 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 ಮಾತಾಡಿ ಅಂತ ಹೇಳಿದ ತಕ್ಷಣ ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಕಾಮೆಂಟ್ರಿ ತರ, ಕ್ರಿಕೆಟ್ ನಲ್ಲಿ ಕಾಮೆಂಟ್ರಿ ಕೊಡ್ತಾರಲ್ಲ ಆ ತರ ದಿನ ಪೂರ್ತಿ ಮಾತಾಡ್ತಾನೆ ಇರ್ತಾರೆ. ಮಗು ಕೇಳಿಸ್ಕೊತಾ ಇದ್ಯಾ ಇಲ್ವಾ, ಏನು ನೋಡೋದಿಲ್ಲ, ಮಾತಾಡ್ತಾರೆ. ಆಗೇನಾಗತ್ತೆ, ಅದು ವ್ಯರ್ಥ ಆಗತ್ತೆ. ಆದ್ರಿಂದ ನೀವು ಮಾತಾಡ್ತಾ ಇರೋದು ಆ ಸಂದರ್ಭಕ್ಕೆ ತಕ್ಕನಾಗಿ ಇದೆಯಾ, ಮಗು ಇಷ್ಟಪಟ್ಟು ಕೇಳಿಸ್ಕೊತಾ ಇದ್ಯಾ, ಮಗು ಗಮನ ಇದೆಯಾ, ಇದನ್ನೆಲ್ಲಾ ನೋಡ್ಬೇಕಾಗತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಈಗ ನೀವು ತಾಯಿ ಮಗುವಿಗೆ ಚಪ್ಪಲಿ ಅಥವಾ ಶೂನ ಹಾಕ್ತಾ ಇದ್ದಾರೆ. ಮಗು ನಿಂತ್ಕೊಂಡು ಹಾಕಿಸ್ಕೊಳ್ತಾ ಇರತ್ತೆ. ತಕ್ಷಣ ಒಂದು ಪಕ್ಷಿ ಆಕಾಶದಲ್ಲಿ ಹಾರ್ಕೊಂಡು ಹೋಗತ್ತೆ. ಮಗು ಗಮನ ಅಲ್ಲಿ ಹೋಗತ್ತೆ, ಪಕ್ಷಿ ಕಡೆ ಗಮನ ಹೋಗತ್ತೆ. ತಾಯಿ
ಶೂನ ಹಾಕ್ತಾ ಇದಾರೆ, ನಿನ್ ಕಾಲೆತ್ತು, ಸಾಕ್ಸ್ ನ ಹಾಕೋಣ, ಶೂ ಒಳಗಡೆ ಕಾಲ್ ತೋರ್ಸು ಅಂತ ಹೇಳ್ತಾ ಇದಾರೆ. ಆದ್ರೆ ಮಗು ಕೈ ಸನ್ನೆ ಮಾಡಿ ತೋರಿಸ್ತಾ ಇದೆ ಅಮ್ಮನಿಗೆ, ಅಲ್ಲಿ ಪಕ್ಷಿ ಹೋಗ್ತಾ ಇದೆ ಅಂತ. ಆದ್ರೆ ಹೇಳೋದಕ್ಕೆ ಬರ್ತಾ ಇಲ್ಲ. ಆಗ ಏನ್ ಮಾಡ್ಬೇಕು, ನೀವ್ ಏನ್ ಮಾತಾಡ್ತಿದ್ದೀರಾ ಅದನ್ನ ನಿಲ್ಸಿ, ಶೂನ ಬಗ್ಗೆ ಏನ್ ಮಾತಾಡ್ತಿದ್ದೀರಾ ಅದನ್ನ ನಿಲ್ಸಿ, ಹೌದು ಎಷ್ಟು ಸುಂದರವಾಗಿ ಹಾರ್ಕೊಂಡು ಹೋಗ್ತಾ ಇದೆ, ಎಷ್ಟು ದೊಡ್ಡದಿದೆ ಪಕ್ಷಿ, ಬಿಳಿ ಬಣ್ಣ ಇದೆ, ಅದ್ರ ಬಗ್ಗೆ ಹೇಳ್ತಾ ಹೋದಾಗ ಮಗುವಿನ ಗಮನ ಅಲ್ಲಿರುತ್ತೆ, ನೀವು ಅದಕ್ಕೆ ಭಾಷೆ ಕೊಟ್ಟಾಗ ತುಂಬಾ ಅರ್ಥಪೂರ್ಣವಾಗಿ ಆಗತ್ತೆ. ಇನ್ನ ಒಂದು ಉದಾಹರಣೆ ಕೊಡೋದಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಖಾಲಿ ಗ್ಲಾಸ್ ಇದೆ ನನ್ನ ಹತ್ರ. ಇದು ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಆದ ನಂತರ ಮಗು ಹೀಗೆ ಅಂತ ಅನ್ಕೊಳ್ಳೋಣ, ಯಾಕೆಂದ್ರೆ ಅದಕ್ಕೆ ಭಾಷೆ ಪದಗಳಾಗ್ಲಿ ಏನೂ ಇಲ್ಲ. ಇದು ಮಗು ಅಂತ ಅನ್ಕೊಳ್ಳೋಣ. ಎಷ್ಟೋ ಜನ ಅನ್ಕೋತಾರೆ, ಈ 6 ತಿಂಗಳಾಗಿದೆ 9 ತಿಂಗಳಾಗಿದೆ ನನ್ ಮಗು ಮಾತಾಡ್ತಾನೆ ಇಲ್ಲ ಅಂತ. ಅದಕ್ಕೆ ಇದನ್ನ ಉದಾಹರಣೆ ಕೊಡ್ತಾ ಇದ್ದೀನಿ. ಈಗ ಈ ಗ್ಲಾಸ್ ನಲ್ಲಿ ನಾನು ನಿಧಾನವಾಗಿ ನೀರನ್ನ ತುಂಬ್ತೀನಿ. ಈ ನೀರೇನು ಪದಗಳು, ವಾಕ್ಯಗಳು, ನೀವು ಮಗುಗೆ ಏನ್ ಕೊಡ್ತಿದ್ದೀರಾ ಅದು. ಈಗ ಇಲ್ಲಿ ಕಾಲು ಭಾಗ ಇದೆ, ಈ ಗ್ಲಾಸ್ ಕಾಲ್ ಭಾಗ ನೀರಿದೆ, ನೀವಿಷ್ಟು ಭಾಷೆನ ತುಂಬಿದೀರಾ. ಆದ್ರೆ ಮಗು ಮಾತಾಡ್ಬೇಕು ಅಂದ್ರೆ ಏನಾಗ್ಬೇಕು, ಈ ಪದಗಳು, ಭಾಷೆಗಳು ಎಷ್ಟು ಸಾಧ್ಯನೋ ಅಷ್ಟು ನೀವು ತುಂಬ್ಬೇಕು. ತುಂಬ್ದಾಗ್ಲೇ ಏನಾಗತ್ತೆ, ಈ ಲೋಟ ತುಂಬಿ ಬರುತ್ತೆ, ಮತ್ತೆ ಮಗು ಬಾಯಿಂದ ಹೊರಗೆ ಪದಗಳು, ವಾಕ್ಯಗಳು ಕೂಡ ಬರತ್ತೆ. ಹಾಗೆ ಯಾವ್ದಕ್ಕೂ ಒಂದು ಲಿಮಿಟೇಷನ್ ಅಂತ ಇಲ್ಲ, ನೀವ್ ಇಷ್ಟೇ ಪದಗಳನ್ನ ಮಾತಾಡ್ಬೇಕು, ಇಷ್ಟೇ ವಾಕ್ಯನ ಮಾತಾಡ್ಬೇಕು ಅಂತ ಇಲ್ಲ. ಇಲ್ಲೂ ಒಂದು ಮಗುವಿನ ಉದಾಹರಣೆ ಕೊಡ್ಬೇಕು ಅಂದ್ರೆ, ಈ ಮಗುಗೆ ಸರ್ಜರಿ ಆದಾಗ 3 ವರ್ಷ ವಯಸ್ಸು. ತಂದೆ ತಾಯಿ ಎಷ್ಟು ಶ್ರಮ ಪಟ್ಟು ಮಗುವಿನ ಜೊತೆ ಕೆಲಸ ಮಾಡಿದ್ರು ಅಂದ್ರೆ, ಅವರ ಕೆಲಸ ತುಂಬಾ ಎಲ್ಲ IT ಕಂಪ್ನಿನಲ್ಲಿ ಇದ್ದಿದ್ದು ಇಬ್ರು ತಂದೆ ತಾಯಿ. ಅಷ್ಟು ಕಷ್ಟದ ಜೀವನ ಶೈಲಿನಲ್ಲೂ ಕೂಡ ಮಗುಗೆ ತುಂಬಾ ಸಮಯ ಕೊಟ್ರು. ಆ ಮಗು 1 ವರ್ಷ 3 ತಿಂಗಳಷ್ಟರಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇತ್ತು, ಪ್ರಶ್ನೆಗಳನ್ನ ಕೇಳ್ತಾ ಇತ್ತು. ಥೆರಪಿ ನಡೀತಾ ಇರೋ ಜಾಗದಲ್ಲಿ ಒಂದು ಡಾಕ್ಯುಮೆಂಟ್ರಿ ನಡೀತಾ ಇತ್ತು. ಮಗು ಕೇಳುತ್ತೆ, ಇದು ಕ್ಯಾಮ್ರಾ ಹೇಗೆ ಕೆಲಸ ಮಾಡತ್ತೆ, ಈ ಬೆಳಕು ಹೇಗೆ ಅದರಿಂದ ಒಳಗೆ ಹೋಗುತ್ತೆ, ಡಿಫ್ಯೂಷನ್ ಆಫ್ ಲೈಟ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ನಲ್ಲಿ, ಅದು ಹೇಗೆ ಈ ಬೆಳಕು ಲೆನ್ಸ್ ಮೂಲಕ ಹೋಗತ್ತೆ, ಯಾಕೆ ಈ ತರ ಮಾಡ್ತಾರೆ, ಇಷ್ಟೊಂದು ಲೈಟ್ಸ್ ಗಳನ್ನ ಸುತ್ತ ಇಡ್ತಾರೆ ಅಂತ ಕೇಳ್ತು. ತಂದೆ ಡಿಟೇಲ್ ಆಗಿ ತುಂಬಾ ನಿಧಾನವಾಗಿ ಶಾಂತವಾಗಿ ಮಗುಗೆ ಏನಾಗ್ತಾ ಇದೆ, ಹೇಗಾಗತ್ತೆ ಅಂತ ಅರ್ಥ ಮಾಡಿಸ್ತಾ ಇದ್ರು. ನಾನು ನೋಡ್ತಾ ಇದ್ದೆ ಮಗುಗೆ ಎಷ್ಟು ಅರ್ಥ ಆಗತ್ತೆ ನೋಡೋಣ ಅಂತ. ಆದ್ರೆ ಮಗುಗೆ ಆ ಕ್ಷಣದಲ್ಲಿ ಅರ್ಥ ಆಗ್ಲಿಲ್ಲ, ತಂದೆ ಅಷ್ಟಕ್ಕೆ ಬಿಡ್ಲಿಲ್ಲ. ಒಂದು ಶೂಟಿಂಗ್ ನಡೀತಾ ಇರುವಂತ ಜಾಗಕ್ಕೆ ಹುಡುಕಿ ಆ ಜಾಗಕ್ಕೆ ಕರ್ಕೊಂಡೋದ್ರು. ಆ ಪೂರ್ತಿ ದಿನ ಮಗು ಜೊತೆ ಅಲ್ಲಿ ಶೂಟಿಂಗ್ ನಲ್ಲಿ ಹೇಗೆ ಮಾಡ್ತಾರೆ, ಆ ತಂತ್ರಜ್ಞಾನ ಹೇಗೆ ಕೆಲಸ ಮಾಡುತ್ತೆ, ಇನ್ನ ಕ್ಯಾಮ್ರಾ ಹೇಗೆ ಕೆಲಸ ಮಾಡುತ್ತೆ, ಆ ಲೈಟ್ ಎಷ್ಟು ಇರ್ಬೇಕು, ಎಷ್ಟು ಪ್ರಮಾಣದಲ್ಲಿ ಇರ್ಬೇಕು, ಅದನ್ನೆಲ್ಲಾ ತೋರ್ಸಿದ್ರು. ಮನೆಗ್ ಹೋಗಿ ಮನೆಯಲ್ಲಿ ಇದ್ದ ಕ್ಯಾಮ್ರಾನ ತೆಗೆದು ಅದ್ರೊಳಗಡೆ ಇರೋದ್ ಲೆನ್ಸ್ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಎಲ್ಲ ನೋಡಿದು ತೆಗೆದು ತೋರ್ಸಿ ಆ ಮಗುಗೆ ವಿಡಿಯೋಗಳನ್ನ ತೋರ್ಸಿ ಅರ್ಥ ಮಾಡ್ಸಿದ್ರು. ಇದರಿಂದ ಏನ್ ಗೊತ್ತಾಗತ್ತೆ, ಎಷ್ಟು ಸಾಧ್ಯನೋ ಅಷ್ಟು ಭಾಷೆನ, ಅಷ್ಟು ಪದಗಳು, ವಾಕ್ಯಗಳನ್ನ ತುಂಬಿ. ಈ ಚಿಕ್ಕ ಮಗು ಈ 4 ವರ್ಷದಕ್ಕೆ ಏನಕ್ ಬೇಕು ಕ್ಯಾಮ್ರಾ, ಲೆನ್ಸ್ ಎಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ ಅಲ್ವಾ. ಆದ್ರೆ ಅದಕ್ಕೆ ಇಷ್ಟ ಇತ್ತು, ಅದಕ್ಕೆ ಕಲಿಯೋ ಇಷ್ಟ ಇತ್ತು, ಹೇಗೆ ನಡೆಯುತ್ತೆ ಇದೆಲ್ಲ ಅಂತ ತಿಳ್ಕೊಬೇಕಿತ್ತು. ಹಾಗೆ ತಂದೆನೂ ಒಂದೇ ಉದಾಹರಣೆ ಕೊಟ್ಟು ಬಿಡ್ಲಿಲ್ಲ, ಅದನ್ನ ತುಂಬಾ ವಿಸ್ತಾರವಾಗಿ ಬೇರೆ ಬೇರೆ ಕಡೆ ಎಲ್ಲಾ ಕರ್ಕೊಂಡು ಹೋಗಿ ತೋರ್ಸಿದ್ರಿಂದ ತುಂಬಾ ಚೆನ್ನಾಗಿರೋ ಒಂದು ಫಲಿತಾಂಶ ಸಿಗತ್ತೆ. ಇನ್ನ ಮುಂದೆ ನೋಡ್ಬೇಕು ಅಂತ ಅಂದ್ರೆ ಥೆರಪಿ ಹೇಗಿರ್ಬೇಕು. ಥೆರಪಿ ಟ್ಯೂಷನ್ ಥೆರಪಿ ಮತ್ತೆ ಟ್ಯೂಷನ್ ಎರಡು ಒಂದೇನಾ? ಅಲ್ಲ. ಥೆರಪಿಯಲ್ಲಿ ನೀವು ಏನು ಹೇಳ್ಕೊಟ್ಟಿರ್ತೀರ, 1 ಗಂಟೆ 2 ಗಂಟೆ ಇಷ್ಟೇ ಗಂಟೆ ಮಾಡ್ಬೇಕು ಅಂತ ಏನು ರೂಲ್ ಇಲ್ಲ. ಹಾಗೆ ನೀವು ಮಗುವಿಗೆ ಇಷ್ಟ ಆಗುವಂತ ಚಟುವಟಿಕೆಗಳನ್ನ ತಗೊಂಡು ಕುತ್ಕೋಬೇಕು. ಇಷ್ಟ ಇಲ್ಲ ಅಂದ್ರೂ ತುಂಬಾ ಬಲವಂತ ಮಾಡಿ ಕೋಪದಿಂದ ಇಲ್ಲಿ ಕೂತ್ಕೊಂಡು ನೀನ್ ಮಾಡ್ಲೇಬೇಕು ಅಂತ ಯಾವತ್ತೂ ದಯವಿಟ್ಟು ಮಕ್ಕಳಿಗೆ ಹೇಳ್ಬೇಡಿ. ಆಮೇಲೆ ಯಾವಾಗ್ಲೂ ಆಜ್ಞೆಗಳು ಹೇಳೋದು, ನೀನು ಬಾಗ್ಲು ಮುಚ್ಚು, ನನ್ಗೆ ನೀರ್ ಕೊಡು, ಕೈ ಒರ್ಸು, ಆತರ ಆಜ್ಞೆಗಳನ್ನ ಯಾವಾಗ್ಲೂ ಆಜ್ಞೆಗಳನ್ನೇ ಪ್ರಶ್ನೆಗಳನ್ನೇ ಕೇಳ್ತಾ ಇರ್ಬೇಡಿ. ಹಾಗಿದ್ರೆ ಥೆರಪಿ ಹೇಗೆ ಇರ್ಬೇಕು? ಮಗು ಥೆರಪಿ ಮಾಡ್ಬೇಕಾದ್ರೆ ಖುಷಿಯಾಗಿ ಇಷ್ಟಪಟ್ಟು ಆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗ್ಬೇಕು.
ಈಗ ಮನೆಯ ಜನರನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡು ದಿನನಿತ್ಯ ನಡೆಯುವಂತ ಮನೆಯಲ್ಲಿ ನಡೆಯುವಂತ ಚಟುವಟಿಕೆಗಳನ್ನ ಮಗುಗೆ ಹೇಳ್ತಾ ಹೋಗೋದ್ರಿಂದ ಮಗುವಿನ ಭಾಷೆ ಬೆಳವಣಿಗೆ ಆಗತ್ತೆ. ಈಗ ಮನೆಯಲ್ಲಿ ತಂದೆ ಇರ್ತಾರೆ, ತಾಯಿ ತುಂಬಾ ಅಡಿಗೆ ಮನೆಯಲ್ಲಿ ಏನೋ ಕೆಲ್ಸ ಇರತ್ತೆ ಅಂತ ಇಟ್ಕೊಳ್ಳಿ. ಆಗ ತಂದೆ ಮಗು ಇಬ್ರು ಸೇರ್ಕೊಂಡು ಒಂದು ಕ್ರಿಕೆಟ್ ಆಡ್ಬೋದು, ಬ್ಯಾಟ್ ಬಾಲ್ ಆಡ್ಬೋದು. ಸರ್ದಿ ತಗೊಂಡು ಮಗು ಬಾಲ್ ನ ಎಸಿಬಹುದು. ನಂತರ ತಂದೆ ಹೋಗಿ ಬಾಲ್ ನ ಎಸಿಬಹುದು. ಈ ತರ ಸರ್ದಿ ತಗೊಂಡು ಆಟ ಆಡೋದ್ರಿಂದ ತುಂಬಾ ಚೆನ್ನಾಗಿ ಮಕ್ಕಳು ಖುಷಿಯಾಗಿ ಭಾಷೆನ ಕಲಿತಾರೆ. ಹಾಗೆ ಅಜ್ಜಿ ತಾತ ಮನೇಲಿದ್ರೆ ಅವ್ರಕ್ಕಿಂತ ಯಾರು ಚೆನ್ನಾಗಿ ಕತೆ ಹೇಳೋದಕ್ ಸಾಧ್ಯ ಹೇಳಿ. ಆದ್ರಿಂದ ಅವ್ರ ಮಕ್ಕಳ ಜೊತೆ ಒಂದು ಕತೆ ಪುಸ್ತಕನ ಓದೋದಿರ್ಬೋದು, ಇಲ್ಲ ಹಾವು ಏಣಿ ಆಟ ಆಡೋದು, ಬೇರೆ ಈ ತರದ ಆಟಗಳನ್ನೆಲ್ಲ ಆಡ್ತಾ ಇರ್ಬೋದು. ಇನ್ನು ಮುಂದೆ ನಾವು ಇಲ್ಲಿ 4 ಬೇರೆ ಬೇರೆಯ ಏಜ್ ಗ್ರೂಪ್ ಮಕ್ಕಳನ್ನ ತಗೊಂಡಿದ್ದೀವಿ. ಒಂದು ಚಿಕ್ಕ ಮಕ್ಕಳು, ಒಂದು ಶಾಲೆಗೆ ಹೋಗುವಂತ ಮಕ್ಕಳು, ನಂತರ ಕಾಲೇಜ್ಗೆ ಹೋಗ್ತಾ ಇರುವಂತ ಟೀನೇಜ್ ಮಕ್ಕಳು, ಮತ್ತೆ ದೊಡ್ಡವರು. ಈ 4 ಜನದಲ್ಲಿ ನೀವು ಮನೆಯಲ್ಲಿ ಥೆರಪಿನ ಹೇಗೆ ಮಾಡ್ಬೋದು ಅಂತ ನೋಡೋಣ. ಈಗ ನಾವು ಚಿಕ್ಕ ಮಕ್ಕಳಲ್ಲಿ ತಗೊಂಡ್ರೆ ಒಂದು ಏನ್ ಮಾಡ್ಬೇಕು, ಮಗು ಕೈ ಸನ್ನೆ ಮಾಡಿ ತೋರ್ಸುತ್ತೆ, ಅದಕ್ಕೆ ಪದಗಳನ್ನ ಕೊಡ್ತಾ ಹೋಗ್ಬೇಕು, ವಾಕ್ಯಗಳನ್ನ ಕೊಡ್ತಾ ಹೋಗ್ಬೇಕು. ಅದ್ರ ಗಮನನ ನೀವು ಹೇಳೋದ್ರ ಕಡೆ ತರ್ಸಿ ಮಾತಾಡ್ಬೇಕು. ಇಲ್ಲಿ ನಾವು ಒಂದು ಉದಾಹರಣೆ ತಗೊಂಡಿದೀವಿ, ಮಗುಗೆ ಬಟ್ಟೆ ಹಾಕೋದು. ಎಷ್ಟು ಸತಿ ತಾಯಂದಿರು ಏನ್ ಮಾಡ್ತಾರೆ, ಎಲ್ಲ ಬಟ್ಟೆಗಳನ್ನೆಲ್ಲ ಬೇಗ ಹಾಕಿ ತಯಾರು ಮಾಡಿ ಬಿಟ್ಬಿಡ್ತಾರೆ. ಅದ್ರ ಬಗ್ಗೆ ಒಂದು ಮಾತು ಕೂಡ ಹೇಳಲ್ಲ. ಅದ್ರ ಬದಲು ಬಟ್ಟೆ ಹಾಕ್ಬೇಕಾದ್ರುನು ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ, ತಾಯಿ ಮಗುಗೆ ಶರ್ಟ್ ಅನ್ನ ಹಾಕ್ತಾ ಇದಾರೆ. ಸ್ನಾನ ಮಾಡಿ ಬಂದಿದೆ ಅಂತ ಇಟ್ಕೊಳ್ಳೋಣ. ನಿಮ್ ಮೈಯೆಲ್ಲ ಒದ್ದಿದೆ, ಚಳಿ ಆಗ್ತಾ ಇದೆ ಅಲ್ವಾ, ಮೈಯೆಲ್ಲ ಒರ್ಸೋಣ, ಕೈ ಒರ್ಸೋಣ, ನಿಮ್ ಕಾಲ್ ಒರ್ಸೋಣ, ಬೆನ್ನು ಒರ್ಸೋಣ, ಹೊಟ್ಟೆ ಚಿಕ್ಕ ಹೊಟ್ಟೆ ಇದನ್ನ ಹೊರ್ಸೋಣ ಅಂತ ಒರ್ಸಿ, ಅದಕ್ಕೆ ಡಯಾಪರ್ ಅನ್ನ ಹಾಕೋಣ ಅಂತ ಹೇಳಿ ಹಾಕಿ, ನೋಡು ನನ್ನ ಹತ್ರ ಪೌಡರ್ ಇದೆ, ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಗೊತ್ತಾ, ಇದನ್ನ ನಿಮ್ಗೆ ಹಾಕೋಣ ಅಂತ ಮತ್ತೆ ಕೈ ಎತ್ತಿ ಕೈ ಕೆಳಗಡೆ ಹಾಕೋದು, ಕಾಲಿಗೆ ಹಾಕೋದು, ಈ ತರ ಎಲ್ಲ ಕತ್ ಹತ್ರ ಹಾಕೋದು ಪೌಡರ್ ಅನ್ನ ಎಲ್ಲ ಮಾಡಿ, ನಂತರ ನಿಮ್ಗೆ ಮಗುಗೆ ಚಾಯ್ಸ್ ಕೊಡಿ, ನಿಮ್ಗೆ ಈ ಕೆಂಪು ಟಿ ಶರ್ಟ್ ಹಾಕೋಬೇಕಾ ಇಲ್ಲ ಹಳದಿ ಟಿ ಶರ್ಟ್ ಹಾಕೋಬೇಕಾ ಅಂತ ಕೇಳ್ಬೋದು. ಮಗು ಏನಾದ್ರೂ ಕಣ್ಣಿಂದ ಇಲ್ಲ ಒಂದು ಶರ್ಟ್ ಅನ್ನ ನೋಡ್ತಾ ಇದೆ, ಇಲ್ಲಾಂದ್ರೆ ಕೈ ಮಾಡಿ ತೋರ್ಸ್ಬೋದು. ಆಗ ನಿಮ್ಗೆ ಹಳದಿ ಟಿ ಶರ್ಟ್ ಬೇಕಾ, ಇದು ತುಂಬಾ ಇಷ್ಟನಾ ನಿಮ್ಗೆ, ಸರಿ ಇದನ್ನೇ ಹಾಕೋಣ ಅಂತ ಹೇಳಿ ಕೈ ಎತ್ತಿ ಮೇಲೆ ನಿಧಾನವಾಗಿ ಶರ್ಟ್ ಕೆಳಗಡೆ ಬರ್ತಾ ಇದೆ, ಬಂತು ಹಾಕ್ಬಿಟ್ವಿ ಶರ್ಟ್ ಅನ್ನ ಅಂತ ಹೇಳಿ ಹೀಗೆ ನಿಧಾನವಾಗಿ ಪ್ಯಾಂಟ್ ನ ಬಗ್ಗೆ, ಸಾಕ್ಸ್ ನ ಬಗ್ಗೆ ಎಲ್ಲ ಹೇಳ್ತಾ ಮಗುನ ತಯಾರು ಮಾಡೋದ್ರಿಂದ ಮಗು ನಿಮ್ಮ ಕಡೆ ಗಮನನೂ ಕೊಡ್ತಾ ಇರತ್ತೆ, ಹಾಗೆ ಆ ಪದಗಳನ್ನು ಕೇಳಿಸ್ಕೊಳ್ಳುತ್ತೆ, ಅದಕ್ಕೆ ಸಂಬಂಧಪಟ್ಟ ಇರೋ ವಾಕ್ಯಗಳನ್ನು ದಿನ ಕೇಳಿಸ್ಕೊಳ್ತಾ ಇರತ್ತೆ. ಹೀಗೆ ಒಂದು ಉದಾಹರಣೆನ ನಾವು ನಿಮ್ಗೆ ಕೊಟ್ವಿ. ಇನ್ನ ಮುಂದೆ ನೋಡೋಣ, ಈ ಸ್ಕೂಲ್ಗೆ ಹೋಗುವಂತ ಮಕ್ಕಳು, ಇವ್ರಿಗೆ ಯಾವ ತರ ಮಾಡ್ಬೋದು ಮನೆಯಲ್ಲಿ ಥೆರಪಿ ಅಂತ. ಈ ಉದಾಹರಣೆಯಲ್ಲಿ ಈ ಮಗು ಊಟಕ್ಕೆ ತಯಾರಿ ನಡೆಸ್ತಾ ಇದೆ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ಹೋಗಿ ಎಲ್ಲಾರ್ನು ಕರ್ಕೊಂಡ್ ಬಾ ಅಂತ ಹೇಳ್ಬೋದು. ಮಗು ಎಲ್ಲಾರ್ಗೂ ಖುಷಿಯಾಗಿ ಹೋಗಿ ಕರ್ಕೊಂಡ್ ಬರತ್ತೆ. ಇನ್ನ ಈಗ ಎಲ್ಲ ಹಬ್ಬಗಳ ಸರದಿ, ಒಂದಾದ್ಮೇಲೆ ಒಂದು ಹಬ್ಬಗಳು ಬರ್ತಾ ಇರತ್ತೆ. ಸೊ ಮನೆಯಲ್ಲಿ ಜನ ಇರ್ತಾರೆ, ತುಂಬಾ ಜನ, ಬಾಳೆ ಎಲೆ ಹಾಕಿ ಊಟ ಮಾಡೋಣ ಅಂತ ಹೇಳ್ಬೋದು. ಎಲ್ಲಾರು ಖುಷಿಯಾಗಿ ಕರ್ಕೊಂಡ್ ಬರತ್ತೆ. ಕೋಸಂಬರಿ ಮಾಡಿದೀನಿ, ಸಾರು, ಅನ್ನ, ಮೊಸರನ್ನ ಎಲ್ಲ ಇದೆ, ಇದನ್ನೆಲ್ಲ ಬಡ್ಸೋದಿಕ್ಕೆ ನಂಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ಬೋದು. ನಿಮ್ಗೆ ಏನ್ ಇಷ್ಟ ಆಗತ್ತೆ, ಏನ್ ಇಷ್ಟ ಆಯ್ತು ನಾನ್ ಮಾಡಿದ್ದು, ನಂಗೆ ಸಾರನ್ನ ಇಷ್ಟ ಆಯ್ತಾ, ಸರಿ ನಂಗೆ ಮೊಸರನ್ನ ತುಂಬಾ ಚೆನ್ನಾಗ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ಅಂತ ಈ ತರ ಮಗುವಿನ ಜೊತೆ ಮಾತಾಡ್ತಾ ಅಡುಗೆಯನ್ನ ಬಡಿಸೋದು, ಊಟ ಮಾಡೋದ್ರಿಂದಾನು ಕೂಡ ನೀವು ಭಾಷೆ ಬೆಳವಣಿಗೆ ಮಾಡಿದಾಗೆ ಆಗತ್ತೆ. ಇನ್ನು ಮುಂದೆ ನಾವು ಕಾಲೇಜ್ಗೆ ಮೆಟ್ಲ ಹತ್ತಿರೋ ಮಕ್ಕಳನ್ನ ನೋಡಿದ್ರೆ, ಎಂತ ಟೀನೇಜರ್ಗಳನ್ನ ನೋಡಿದ್ರೆ,
ಇವ್ರಿಗೆ ನೀವು ಆಜ್ಞೆಗಳನ್ನ ಕೊಡಕ್ಕಾಗಲ್ಲ. ಹೀಗೆ ಮಾಡು, ಹಾಗೆ ಮಾಡು, ನಿಮ್ಗೆ ಏನ್ ಇಷ್ಟ ಅದನ್ನೇ ಮಾಡ್ಬೇಕು ಮಕ್ಳು ಅಂತ ಅನ್ಕೋಬಾರ್ದು. ಅವ್ರಿಗೆ ಏನ್ ಇಷ್ಟ ಆಗತ್ತೆ, ಅವ್ರಿಗೆ ಯಾವ್ದು ತುಂಬಾ ಗಮನ ಕೊಟ್ಟು ಮಾಡ್ಬೇಕು ಅಂತ ಅನ್ಸುತ್ತೆ ಅದನ್ನ ಮಾಡೋದಕ್ಕೆ ಬಿಡಿ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತ ಹುಡುಗಿಗೆ ಅಡಿಗೆ ಮಾಡೋದು ಹೊಸದಾಗಿ ಅಡಿಗೆ ಮಾಡೋದು ಇಷ್ಟ ಆಗತ್ತೆ. ಇಲ್ಲಿ ನೀವು ಹೇಳ್ಬೋದು ಅನ್ಸುತ್ತೆ ಬ್ರೆಡ್ ತುಂಬಾ ಜಾಸ್ತಿ ಸುಟ್ಬಿಟ್ಟಿದೀಯಾ, ವಾಸನೆ ಬರ್ತದೆ, ಸಾಕು ಅನ್ಸುತ್ತೆ ತೆಗಿ ಅಂತ ನೀವು ಅದಕ್ಕೆ ಹೇಳ್ಬೇಕು, ನಿಮ್ಮ ಅನಿಸಿಕೆಯನ್ನ ಹೇಳ್ಕೋಬೇಕು. ಜಾಸ್ತಿ ಸುಟ್ಟೋಗ್ತಾ ಇದೆ, ಸಾಕು 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 ಅಂತ ಹೇಳ್ಬಾರ್ದು. ಅನ್ಸ್ತಾ ಇದೆ ಅಂತ ಅನಿಸಿಕೆನ ಹೇಳ್ಬೇಕು. ನಿಮ್ಗೆ ಏನಾದ್ರೂ ಸಹಾಯ ಬೇಕಾ, ನಾನ್ ಚೀಸ್ ಏನಾದ್ರು ತುಳಿದುಕೊಡ್ಲಾ, ಇನ್ನ ಮುಂದಿನ ಹೇಗೆ ಮಾಡಿದ್ರಿ ಈ ಅಡಿಗೆನ ಅಂತ ಕೇಳ್ಬೋದು ಆ ಮಕ್ಳಿಗೆ. ಆ ಮಕ್ಳು ಹೇಳ್ತಾರೆ ಹೇಗೀಗೆ ಮಾಡಿದ್ರು ಅಂತ ಹೇಳ್ತಾರೆ. ಸೊ ನೀವೆಲ್ಲಾದ್ರೂ ಮಧ್ಯ ಏನಾದ್ರೂ ಒಂದು ಪದಗಳ ವಾಕ್ಯಗಳು ಏನಾದ್ರೂ ಅವ್ರು ಬಿಟ್ರೆ ಅದನ್ನ ತುಂಬ್ತಾ ಹೋಗ್ಬೋದು. ಇನ್ನ ದೊಡ್ಡವರನ್ನ ತಗೊಂಡ್ರೆ ಮುಂದೆ ಇವ್ರಿಗೆ ನಾವ್ ಆಲ್ರೆಡಿ ಹೇಳ್ದಂಗೆ ಭಾಷೆ ಬೆಳವಣಿಗೆ ಆಗೋಗಿದೆ. ಇವರ ಮೆದುಳು ಅದಕ್ಕೆ ಹೊಂದ್ಕೋತಾ ಹೋಗ್ಬೇಕು, ಅದಕ್ಕೆ ಸ್ವಲ್ಪ ಸಮಯ ಕೊಡ್ಬೇಕು. ಶುರುವಿನಲ್ಲಿ ಇವ್ರಿಗೆ ತುಂಬಾ ಪ್ರೋತ್ಸಾಹ ಮಾಡೋದು ತುಂಬಾ ಮುಖ್ಯ ಆಗತ್ತೆ. ನಾನು ಇದ್ದೀನಿ, ಸೊ ನಾವ್ ಎಲ್ಲಾರು ಸೇರಿ ಕೆಲ್ಸ ಮಾಡೋಣ ಅಂತ ಪ್ರೋತ್ಸಾಹ ಕೊಡ್ತಾನೆ ಹೋಗ್ಬೇಕು ಪ್ರತಿ ಹಂತದಲ್ಲೂ ಇವ್ರಿಗೆ. ಮೊದಲು ಅವರು ತುಟಿಯನ್ನ ನೋಡಿ ನಾವ್ ಮಾತಾಡೋದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ನಿಧಾನವಾಗಿ ಕೇಳಿಸ್ಕೊಳ್ಳೋ ಕಡೆ ಗಮನ ಜಾಸ್ತಿ ಬೆಳೆಸೋದು ಒಳ್ಳೇದು. ಈಗ ದಿನನಿತ್ಯ ದೇಶದಲ್ಲಿ ಆಗ್ತಿರುವಂತ ಸಮಾಚಾರ ಇರ್ಬೋದು, ನ್ಯೂಸ್ ಪೇಪರ್ ನಲ್ಲಿ ಬಂದಿರತ್ತೆ, ಇಲ್ಲ ಅವ್ರಿಗೆ ಇಷ್ಟ ಆಗಿರೋ ಮ್ಯಾಗಝೈನ್ ನ ತಗೊಂಡು ಅದನ್ನ ಓದಿ ಅದ್ರ ಬಗ್ಗೆ ಮಾತಾಡೋದು, ಇಲ್ಲ ಅಡ್ಗೆ ಮನೆಯಲ್ಲಿ ಎಲ್ಲಾದ್ರೂ ಸೇರ್ಕೊಂಡು ಅಡ್ಗೆ ಮಾಡ್ತಾ ಮಾತಾಡ್ಸೋದು. ಈ ತರ ಮಾಡೋದ್ರಿಂದ ಅವ್ರಿಗೂ ಕೂಡ ಪದೇ ಪದೇ ಶಬ್ದಗಳು ಪದಗಳನ್ನೆಲ್ಲ ಕೇಳ್ತಾ ಸ್ಪಷ್ಟ ಆಗ್ತಾ ಹೋಗತ್ತೆ. ಇನ್ನ ನಾವು ಇಷ್ಟು ಹೊತ್ತು ಮಾತಾಡಿರೋದನ್ನ ಒಟ್ಟಾರೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಕೊನೆಯಲ್ಲಿ ಪ್ರಾಸೆಸರ್ನ ಬಳಸೋದು, ಎದ್ದಿರೋ ಅಷ್ಟು ಸಮಯ ಬಳಸೋದು ತುಂಬಾ ಮುಖ್ಯ. ಹಾಗೆ ಭಾಷೆ ಬೆಳವಣಿಗೆ ಕಡೆ ತುಂಬಾ ಒತ್ತು ಕೊಡ್ಬೇಕು, ತುಂಬಾ ಅದ್ರ ಮೇಲೆ ಸ್ಟ್ರೆಸ್ ಮಾಡ್ಬೇಕು. ಇನ್ನ ಥೆರಪಿ ಮಕ್ಕಳು ಖುಷಿಯಾಗಿ ನಗ್ನಗ್ತಾ ಅವರು ಅದನ್ನ ಮಾಡೋದು ಒಳ್ಳೇದು. ಹಾಗೆ ಥೆರಪಿನಲ್ಲಿ ಹೇಳ್ಕೊಟ್ಟಿರುವಂತ ಗೋಲ್ಗಳನ್ನ ಹೇಗೆ ನೀವು ಮನೆಯಲ್ಲಿ ಮಾಡ್ತೀರಾ ಅದು ಕೂಡ ತುಂಬಾ ಮುಖ್ಯ ಆಗ್ತಾ ಹೋಗತ್ತೆ.